ಹಾಯ್, ನಾನು ರಂಜು. ಇವತ್ತು ನಾವು ಡಿಫ್ರೆಂಟ್ ಸ್ಪೆಷಲ್ ಸ್ಟೈಲಲ್ಲಿ ಚಿಕನನ್ನು ಮಾಡೋಣ. ನೋಡ್ತಾ ಇದ್ದೀರಲ್ವ, ನೋಡುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು. ಖಂಡಿತವಾಗ್ಲೂ ನೀವು ಹೀಗೆ ಮಾಡ್ಕೊತೀನಿ. ನೀವು ಟ್ರೈ ಮಾಡಿ, ಇದು ಯಾವ ರೀತಿ ಆಯಿತು ಅಂತ ನೀವು ನನಗೆ ಹೇಳಿ. ಓಕೆ, ನಾನು ಇದನ್ನು ತೋರಿಸ್ತೀನಿ ಯಾವ ರೀತಿ ಮಾಡೋದಂತ. ಫಸ್ಟ್ ಇದಕ್ಕೆ ಮಸಾಲೆ ತೊಗೊಳ್ಳೋಣ. ಕೊತ್ತಂಬರಿ ತೊಗೊಂಡಿದ್ದೀನಿ, ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ 5 ತೊಗೊಂಡಿದ್ದೀನಿ. ಎಷ್ಟು ಕೊತ್ತಂಬರಿ ತೊಗೊಂಡಿದ್ದೀನೋ ಅಷ್ಟೇ ಪುದೀನ ಕೂಡ ತೊಗೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು 4 ಇಂಚಷ್ಟು ಶುಂಠಿ, ಜೀರಿಗೆ, ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಕಾಳು ಮೆಣಸು, ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ. ಏಲಕ್ಕಿ ತೊಗೊಂಡಿಲ್ಲ. ಓಕೆ, ಇವಾಗ ಎಲ್ಲವನ್ನು ಸೇರಿಸಿ ಮಿಕ್ಸಿಲಿ ಹಾಕಿ ನೈಸಲ್ಲಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಜಾಸ್ತಿ ನೀರು ಹಾಕಬೇಡಿ, ಸ್ವಲ್ಪನೇ ನೀರು ಹಾಕಿ ಸ್ವಲ್ಪ ತಿಕ್ಕಾಗಿ ಗ್ರೈಂಡ್ ಮಾಡಬೇಕಾಗುತ್ತೆ ಇಲ್ಲಿ ನೀವು. ಓಕೆ, ಇವಾಗ ಗ್ರೈಂಡ್ ಮಾಡ್ಕೊಂಡು ಬರೋಣ ಬನ್ನಿ. ಇವಾಗ ನೋಡಿ, ಇಷ್ಟಿದ್ರೆ ಸಾಕಾಗುತ್ತೆ ತಿಕ್ಕಾಗಿ. ನೋಡ್ತಾ ಇದ್ದೀರಾ, ಈ ರೀತಿ ಇದ್ದರೆ ಸಾಕಾಗುತ್ತೆ. ಇವಾಗ ಇಷ್ಟಿದ್ರೆ ಸಾಕು, ತಿಕ್ಕಾಗಿರಬೇಕು. ಓಕೆ, ಇವಾಗ ಒಂದು ಬಾಂಡಲಿ ತಗೊಳ್ಳಿ. ಇಲ್ಲಿ 2ರಿಂದ 3 ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಜೊತೆ ಸ್ವಲ್ಪ ಆಯಿಲು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಬಿಸಿ ಆದ ನಂತರ ನಾನು 1 ಈರುಳ್ಳಿನ ಇದರಲ್ಲಿ ಹಾಕ್ತಾಯಿದ್ದೇನೆ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಕರಿಬೇವು ಸೊಪ್ಪು ಆ್ಯಡ್ ಮಾಡಬೇಕು. ಒಳ್ಳೆ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಆದ ನಂತರ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ನಾವು ತುಪ್ಪದಲ್ಲಿ ಮಾಡ್ತಾ ಇರೋದ್ರಿಂದ ನಾವು ಕೊಕೊನಟ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು, ಇಲ್ಲ ನಾರ್ಮಲ್ ಕುಕ್ಕಿಂಗ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ಈ ಚಿಕನ್ನ ತುಪ್ಪದಲ್ಲಿನೇ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇವಾಗೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೇಕು. ಎಲ್ಲ ಫುಲ್ ಮಿಕ್ಸ್ ಆಗಬೇಕು ಎಲ್ಲ ಫ್ರೈಯಲ್ಲಿ. ಚೆನ್ನಾಗಿ ಮೇಲೆ ಕೆಳಗೆ ಮಾಡ್ತಾ ಇರ್ರಿ. ಸ್ವಲ್ಪ ಹೊತ್ತಾದರೆ ಸಾಕಾಗುತ್ತೆ ಇದಕ್ಕೆ. ನಾನು ಇದಕ್ಕೆ 1 ಚಿಟಿಕೆಯಷ್ಟು ಅರಿಶಿನ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಕಲರ್ ಚೆನ್ನಾಗಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ, ಅದು ಟೇಸ್ಟು ಕೂಡ ಬರುತ್ತೆ. ಈಗ ಎಲ್ಲ ಮಿಕ್ಸ್ ಆದ ನಂತರ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಇದನ್ನು ಕೂಡ ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಎಲ್ಲ ಫುಲ್ ಚೆನ್ನಾಗಿ ಮಿಕ್ಸ್ ಆದ ನಂತರ ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ಕಲರ್ ಎಲ್ಲ ಫುಲ್ ಚೇಂಜ್ ಆದ ನಂತರ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಫುಲ್ಲು. ಸ್ವಲ್ಪ ಒಂದು ಕುದಿ ಬೇಯಿಸ್ಕೊಬೇಕು. ಒಂದು ಸ್ವಲ್ಪ ಬೆಂದ ನಂತರ ಮಸಾಲೆ ಹಾಕಿರೋದನ್ನು ಹಾಕಬೇಕು. ಇಲ್ಲ ಮಸಾಲೆ ಹಾಕಿರೋ ಸ್ವಲ್ಪ ಬೇಗ ಬೇಯೋ ಚಾನ್ಸಸ್ ಇರೋಲ್ಲ, ಅದಕ್ಕೋಸ್ಕರ ಮಸಾಲೆ ಆಮೇಲೆ ಹಾಕೋಣ. ಇವಾಗ ಸ್ವಲ್ಪ ಬೇಯಿಸ್ಕೊಬೇಕು. ಇದು ನಾವು ಸ್ವಲ್ಪ ಚಿಕನಲ್ಲೆಲ್ಲ ನೀರು ಬಿಡೋ ಥರ ಬೇಯಿಸ್ಕೊಂಡ ನಂತರ ನಾನಿವಾಗ ಬೆಂದಿದೆ ನೋಡಿ ಇವಾಗೆಲ್ಲ ಫುಲ್ಲು. ಇವಾಗ ನಾನು ಮಸಾಲೆ ಆ್ಯಡ್ ಮಾಡ್ತಾ ಇದ್ದೇನೆ. ಏನಂದರೆ ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಮಸಾಲೆ ಪದಾರ್ಥ ಎಲ್ಲ ರುಬ್ಬಿದ್ವಲ್ಲ, ಆ ಮಸಾಲೆನ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಎಲ್ಲ ಫುಲ್ ಆ್ಯಡ್ ಮಾಡಿದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋಣ ಇದ್ರ ಜೊತೆನೇ. ಈಗ ಮಸಾಲೆ ಜೊತೆನೇ ಉಪ್ಪು ಹಾಕೋದ್ರಿಂದ ಅದು ಚಿಕನಿಗೆಲ್ಲ ಉಪ್ಪೆಲ್ಲ ಹಿಡಿದು ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನುವಾಗ. ಅದಕ್ಕೋಸ್ಕರ ಚಿಕನ್ ಜೊತೆನೇ ಮಸಾಲೆ ಜೊತೆನೇ ಉಪ್ಪು ಕೂಡ ಹಾಕೋಣ. ಮಸಾಲೆ ಎಲ್ಲ ಫುಲ್ಲು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಗ್ಯಾಸನ್ನು ಫಾಸ್ಟಲ್ಲೇ ಇಟ್ಬಿಡಿ, ಸ್ಲೋಯಲ್ಲಿ ಇಡಬೇಡಿ. ಮುಚ್ಚಿಡ್ಲಿಕ್ಕೆಲ್ಲ ಹೋಗಬೇಡಿ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಉಪ್ಪು ಹಾಕ್ತಾ ಇದ್ದೇನೆ. ಈಗ ಉಪ್ಪು ಹಾಕಿದ ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನ ಮಿಕ್ಸ್ ಆದ ನಂತರ ಎಲ್ಲ ಫುಲ್ ಎಣ್ಣೆ ಬಿಡಬೇಕು, ಅದಷ್ಟು ಆ ಥರ ಮಿಕ್ಸ್ ಮಾಡಿ. ಮುಚ್ಚೋಕ್ಕೆಲ್ಲ ಹೋಗಬೇಡಿ, ಏನು ಲಿಡ್ನೆಲ್ಲ ಕ್ಲೋಸ್ ಮಾಡೋಕ್ಕೇನು ಹೋಗಬೇಡಿ. ಹೈ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊತಾ ಬನ್ನಿ. ಮೇಲುಗಡೆಯಿಂದ ಎಲ್ಲ ಫುಲ್ ಸೈಡಲ್ಲೆಲ್ಲ ಎಣ್ಣೆ ಬರಬೇಕು. ಎಣ್ಣೆ ಬರೋ ತನಕ ಫುಲ್ ಫ್ರೈ ಮಾಡಬೇಕು. ಇವಾಗ ನೋಡ್ತಾ ಇದ್ದೀರಾ, ಎಲ್ಲ ಫುಲ್ ಎಣ್ಣೆ ಎಲ್ಲ ಥರ ಬರ್ತಾ ಇದೆ, ಎಲ್ಲ ಫುಲ್ ಸೈಡಲ್ಲೆಲ್ಲ ಚಿಕನಲ್ಲಿ. ಈಗ ಈ ಥರ ಬರ್ತಾ ಇರುವಾಗ ಸ್ವಲ್ಪ ಈ ರೀತಿ ಆದ ನಂತರ ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಸೇರಿಸ್ಕೊಬೋದು. ಇದೇ ಹಾಕಿ, ಇಲ್ಲಾಂದರೆ ಪರವಾಗಿಲ್ಲ. ನಾನಿಲ್ಲಿ ಹಾಕಿಲ್ಲ ಅದನ್ನು, ನನಗೆ ಅದು ಫ್ಲೇವರ್ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಹಾಕಿಲ್ಲ. ನಾನಿಲ್ಲಿ ಎಲ್ಲ ಬೆಂದ ನಂತರ, ಎಲ್ಲ ಆಗಿರೋದ ನಂತರ ಎಣ್ಣೆ ಎಲ್ಲ ಬಿಟ್ಟಿರೋದೆ. ಇದಕ್ಕೆ ನಾನು ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೇನೆ. 2 ನಿಂಬೆಹಣ್ಣು ಹಾಕ್ತಾಯಿದ್ದೇನೆ. ನಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಸ್ಮೆಲ್ಲು ಕೂಡ ಗಮ್ ಅಂತ ಬರುತ್ತೆ. ಅದಕ್ಕೋಸ್ಕರ ನಿಂಬೆಹಣ್ಣು ಆ್ಯಡ್ ಮಾಡ್ತಾಯಿದ್ದೇನೆ. ಇನ್ನು ನಿಂಬೆಹಣ್ಣು ಹಾಕೋದ್ರಿಂದ ತುಂಬ ಒಳ್ಳೆಯದು, ಅದಕ್ಕೋಸ್ಕರ ನಿಂಬೆಹಣ್ಣು ಹಾಕ್ತಾಯಿದ್ದೇನೆ. ನೋಡಿ, ಇವಾಗ ನೋಡಿ ಎಲ್ಲ ಫುಲ್ ಚೆನ್ನಾಗಿ
ಆಗಿದೆ. ಇದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕಂದರೆ ಇನ್ನೂ ತಿಕ್ಕಾಗಿ ಮಾಡ್ಕೋಬೇಕಂದ್ರೆ ಡ್ರೈ ಆಗಿ ಮಾಡ್ಕೊಳ್ಬೋದು. ನಾನಿಲ್ಲಿ ಚಪಾತಿಗೋಸ್ಕರ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ, ಗ್ರೇವಿ ಬೇಕಾಗುತ್ತೆ ಅಂತ, ಅದಕ್ಕೋಸ್ಕರ. ನೀವು ಬೇಕಂದರೆ ಡ್ರೈಯಾಗಿ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಾ ಇವಾಗ ಎಷ್ಟು ಚೆನ್ನಾಗಾಗಿದೆ ಎಲ್ಲ. ರೊಟ್ಟಿಯೊಂದಿಗೆ, ಅನ್ನದೊಂದಿಗೆ, ಚಪಾತಿಯೊಂದಿಗೆ ಯಾವುದ್ರಲ್ಲಾದ್ರೂ ಉಪಯೋಗಿಸ್ಬೋದು ಇದನ್ನು. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.